ಹೇಳಕ್ಕ. ಯಾಕ ಏನಾಯ್ತು? ನನ್ನ ಮುಂದೆ ಏನು ಹೇಳವಲ್ಲೆ ನೀನು? ಏನಾಯ್ತಂತ ಹೇಳುವಕ್ಕ. ನನ್ನ ಮುಂದೆ ಹೇಳಂಗಿಲ್ಲ ನೀನು? ಹಾಗೇನಿಲ್ಲ ಶಿವು, ಏನಾಗಿಲ್ಲ. ನನಗೆ ಯಾಕೆ ಬೇಜಾರಾಗ್ತೈತಿ ಅದು. ನಿನ್ನ ನೋಡಿಲ್ಲಲ್ಲ ಬೆಳಗಿಂದ, ಅದಕ್ಕೆ ಸ್ವಲ್ಪ ಡಲ್ ಆಗಿದ್ನಿ ಅಷ್ಟೇ. ಹೌದಾ ಅಕ್ಕ? ಅಕ್ಕ, ನಿಂಗೊಂದು ವಿಷಯ ಹೇಳ. ಏನಂದ್ರೆ ಯಾರ್ದು ಮುಂದೆ ಹೇಳ್ಬಾರ್ದು. ಅಮ್ಮ ಹೇಳಿದಾಳೆ. ಇವತ್ತು ನನ್ನ ಮುಂದೆ ಅಮ್ಮ ಬಂದಿದ್ಲು ಅಕ್ಕ. ಅಮ್ಮನ ನೋಡ್ದೆ ನಾನು. ಅಮ್ಮ ಅವತ್ತು ಡ್ರೆಸ್ ಹಾಕೊಂಡಿದ್ಲಲ್ಲ, ಅದು ಬ್ಲ್ಯಾಕ್ ಕಲರು, ಅದನ್ನೇ ಹಾಕೊಂಡಿದ್ಲು. ನನ್ನ ಮುಂದೆ ಪಟ್ ಅಂತ ಬಂದ್ಲು. ಪಟ್ಟಂತೂ ಯಾರೋ ಬಂದ ತಕ್ಷಣ ಹೋಗೇ ಬಿಟ್ಲು. ಐಶ್ವರ್ಯ ಅಕ್ಕ ಬಂದಿದ್ಲಾ? ಅಕ್ಕ ನಾ ಕೇಳ್ತೀನಿ, ಅಕ್ಕ ಇಲ್ಲಿ ಯಾರಾರ ಕಾಣಕತ್ತಾರ ನಿಂಗಂತೇಳಿ. ಆಕೆಗೆ ನನಗೆ ಯಾರೂ ಕಾಣತಿಲ್ಲ. ಯಾಕೆ ನಿನಗೆ ಯಾರಾದ್ರೂ ಕಾಣಕತ್ತಾರನ ಅಂತ ಕೇಳಿದ್ಲು. ಅದಕ್ಕೆ ಇಲ್ಲ, ನಾನು ಹಿಂಗೆ ಸುಮ್ಮನೆ ವಿಚಾರಿಕೆ ಮಾಡೀನಿ ಅಂತ ಹೇಳೀನಿ. ಆಮೇಲೆ ಗೊತ್ತಾಯ್ತು, ಅಮ್ಮ ಏನು ದೆವ್ವ ಆಗಳಂತಲ್ಲಕ್ಕ. ನಮ್ಮನ್ನ ನೋಡ್ಕೊಂತ ಇರ್ತಾಳಂತ. ಅವಾಗ ಅವಾಗ ಬಂದು ಹೋಗ್ತೀನಿ, ಅಕ್ಕನ ಭಾಳ ಕಾಡಿಸ್ಬೇಡ ಅಂತ ಹೇಳಿದ್ಲು ಅಕ್ಕ ಅಮ್ಮ. ಇವತ್ತು ನಾನು ಅಮ್ಮನ ನೋಡೀನಿ. ನನಗೆ ಭಾಳ ಖುಷಿ ಆಗತ್ತೈತಿ. ನೀನು ಏನು ದಿನ ನೋಡ್ತೀಯಂತ ಅದು ನಂಗೆ ಹೇಳೇ ಇಲ್ಲ ನೀನು. ಅಯ್ಯೋ ಹೌದಾ ಶಿವು, ಅಮ್ಮ ಬಂದಿದ್ಲಾ? ಇನ್ನು ಮುಂದೆ ಬಂದಿದ್ಲ ಅಮ್ಮ? ಇಲ್ಲ ಶಿವು, ಅದು ಏನಾಯ್ತು ಅಂದರೆ ಅಮ್ಮ ಹೇಳಿದ್ಲು, ಮಾತು ತಗೊಂಡಿದ್ಲು, ಯಾರಿಗೂ ಹೇಳ್ಬಾರ್ದು, ಶಿವಗೂ ಕೂಡ ಹೇಳಬೇಡ, ಯಾಕಂದ್ರೆ ನಾನು ಶಿವು ಇನ್ನೂ ಕಾಣುವಾಗಬೇಕಿದ್ರೆ ಹೇಳುವಂತ ಅಂತ ಹೇಳಿದ್ಲು. ಅದಕ್ಕೆ ಹ್ಞೂ ಆಯಿತು ಅಮ್ಮ ಅಂತ ಹೇಳಿದ್ನಿ, ಅದಕ್ಕೆ ಹೇಳಿರಲಿಲ್ಲ. ಸಾರಿ ಆಯಿತಾ? ಪರವಾಗಿಲ್ಲ ಅಕ್ಕ, ನಂಗೇನು ಬೇಜಾರಿಲ್ಲ. ಏನು ಮಾಡ್ತಾ ಇದ್ದಾರೆ ನನ್ನ ಇಬ್ಬರು ಮಕ್ಕಳು? ನನ್ನ ಬಗ್ಗೆನೇ ಮಾತಾಡ್ತಾ ಇದ್ರಿ ಅಲ್ವಾ ಅಮ್ಮ? ಅಮ್ಮ ನೀನು ಮತ್ತೆ ಬಂದ್ಯಾ? ಅಮ್ಮ ಅಮ್ಮ ಊಟ ಮಾಡಿದ್ಯಾ? ಹ್ಞೂ, ನಾನು ಮಾಡೀನಿ. ನೀನು ಮಾಡಿದಿಲ್ಲ ಶಿವ. ಅಕ್ಕನ ಭಾಳ ಕಾಡಿಸ್ಬೇಡ, ಅಕ್ಕಗ ಹುಷಾರಿಲ್ಲ. ಪಾಪ ಕಾಲಿಗೆ ನೋವಾಗಿದೆ ಅಲ್ವಾ? ನೋಡು ಆ ಕಡೆ ಕಾಲು ನೋವಾಗಿದೆ. ಅದಕ್ಕೆ ಅವಳು ಭಾಳ ಕಾಡಿಸ್ಬೇಡ ಸರಿನಾ? ಅವಳು ಒಂದು ವಾರ ಸ್ಕೂಲಿಗೆ ಬರಲ್ಲ, ನೀನೊಬ್ಬನೇ ಹೋಗ್ಬೇಕು. ಹೋಗ್ತೀಯ ತಾನೇ? ಹೌದಾ? ಅಯ್ಯೋ ಅಮ್ಮ, ನಾನು ಒಬ್ಬನೇ ಯಾಕೆ? ಶಶಿ ಅಣ್ಣ ಬರ್ತಾನೆ, ಆಮೇಲೆ ಐಶು ಅಕ್ಕ ಬರ್ತಾಳೆ, ಅವ್ರು ಇರ್ತಾರಲ್ಲ. ಸರಿ, ನಾನು ಹೋಗಿ ಬರ್ತೀನಿ ಬಿಡು. ನಾನು ಅಯ್ಯೋ ಅಕ್ಕಗೆ ಏನೂ ತೊಂದರೆ ಕೊಡಲ್ಲ. ಯಾರೋ ಬಂದ್ರು ಅನ್ಸುತ್ತೆ, ಸುಮ್ಮನೆ ಇರಿ. ಹ್ಞೂ ಅಮ್ಮ, ಹ್ಞೂ. ಸರಿ ಅಮ್ಮ, ಸರಿ ಸರಿ. ಪ್ರೀತಿ, ಹೇಗಿದೆ ಈಗ? ಆರಾಮಾಗೈತಿ? ಸ್ವಲ್ಪ ಗುಳಿಗೆ ತಗೊಂಡು ಹೆಂಗೆ ಕೊಡ್ಲೇನ ಗುಳಿಗೆದು? ಒಂದೊಂದು ಎರಡು ತಗೋಬೇಕಿದ್ರ, ಅವು ಎರಡು ಅದಾವನಲ್ಲ, ಅವು ಎರಡು ಕೊಡ್ಲೇನ ಕುಡಿತಿ? ಇವಾಗ ಬೇಡ ಮಾಮ, ನಾನು ಇನ್ನೊಂದು ಸ್ವಲ್ಪ ಹೊತ್ತು ಕುಡಿತೀನಿ. ಈಗ ಬೇಡ, ಈಗ ಊಟ ಮಾಡೇನ, ಅದ ಇನ್ನೂ ಗಂಟ್ಲಿಗೆ ಬಂದಂಗೆ ಐತಿ. ಈಗೇನು ಬೇಡ. ಸರಿ, ನೀನು ಹೋಗಿ ಮಕ್ಕೋ, ನಾವು ಮಲ್ಕೋತೀವಿ. ಮಾತಾಡ್ಸಪ್ಪ ಅಂದ್ರೆ ನಾವು ಹೋಗಂತ ಅಲ್ಲಿಗೆ. ಅಲ್ಲ, ನಾನು ನಿನ್ ಹೆಂಗದಿ ಏನಂತ ವಿಚಾರ್ಸಪ್ಪ ನಾನು. ಹೋಗಂತ ಹೇಳ್ತೀಯಲ್ಲ, ಸ್ವಲ್ಪ ಮಾತಾಡ್ಬೇಕಲ್ಲ. ಅಯ್ಯೋ ಮಾಮ, ಜಾಸ್ತಿ ಮಾತಾಡೋಕೆ ಆಗವಲ್ದು ಅದಕ್ಕೆ. ಅಯ್ಯೋ ಅಯ್ಯೋ, ಈ ಯಾರೋ ಜಗ್ಗಿದಂಗೆ ಆತಾರಲ್ಲ. ಯವ್ವ, ಇಲ್ಲಿ ಏನಾರ ಬಂತಾನೆ ಮತ್ತೆ? ಈಗ ತಾಯ್ತಾ ಇಲ್ಲೋತ್ತಂದ. ಅಯ್ಯೋ, ತಾಯ್ತಾ ಇಲ್ಲೋತ? ತಾಯ್ತಾ ಆಯ್ತಲ್ಲ, ಮತ್ತೆ ಯಾರು ಜಗತ್ತಾರ? ಇವ್ ಶಿವ ಏನಾರ ಜಗತ್ತಾನ? ನೋಡಂತಾರೆ ಇವ್ನು ಬಾಡೆ ಅಂತ ಅಂದ್ಕಾಸ್. ಯಾಕೆ ಶಿವ, ಯಾಕೆ ಹಂಗೆ ಜಿಗಿದಪ್ಪ? ಯಾಕೆ ನಿನ್ನ ಜೊತೆ ಮಾತಾಡಿಲ್ಲ ಅಂತ ಹೇಳಿನ? ಊಟ ಅದು ಮಾಡಿದಿಲ್ಲ? ನನ್ನ ಜೊತೆ ಮಕ್ಕೋತೀನಪ್ಪ ಇವತ್ತ? ಇವತ್ತು ಬೇಕಿದ್ರೆ ನನ್ನ ಜೊತೆ ಮಕ್ಕೋಬಾ. ಅಕ್ಕನ ಕಾಲು ನೋಯ್ತೆ, ಅಕ್ಕ ಒಬ್ಬಾಗಿ ಮಕ್ಕೋಳ ಯಾಕಂತ. ನಾನು ನೀನು ಕೂಡಿ ಮಕ್ಕೊಂಡು ಬಾಲಿ. ಶಶಿ, ನಾನು, ನೀನು 3 ಮಂದಿ ಕೂಡಿ ಒಂದ ಮನ್ಸದ ಮೇಲೆ ಆರಾಮ್ ಮಕ್ಕೊಂಡ್ರತ. ಬಾ ಹೋಗುನು. ಇಲ್ಲ ಮಾಮ, ನಾ ಬರೋಲ್ಲ. ನಾ ಇಲ್ಲೇ ಮಕ್ಕೋತೇನೆ ಅಕ್ಕನಂತಿಕನ. ನೀನು ಹೋಗು, ನಾ ಬರೋದಿಲ್ಲ. ನೀವು ಚೆಕ್ಕಿಲ್ಲ ಅಂದ್ರೆ ಮತ್ತೆ ಯಾರು ಚೆಕ್ಕಿರು? ಈ ತೈದಾಗಿನ ಪವರ್ ಹೋಯ್ತಲ್ಲ. ಆಯ್ತು ತಗೋ, ಇಲ್ಲೇ ಮಕ್ಕೋ, ಹಂಗ ನಾನು ಹೋಗ್ತಾನೆ. ಅಮ್ಮ ನೀನು ಹೆಂಗೆ ಜಕ್ಕಿದೆ ಅಮ್ಮ ನಂಗಿನ? ಶಿವ ಏನಾದರೂ ಅಂದ್ಯಾ? ಏನಿಲ್ಲ ಮಾಮ, ಏನಿಲ್ಲ. ನೀನು ಹೋಗು ಮಾಮ, ನಾವು ಮಕ್ಕೋತೀವಿ ಇಲ್ಲಿ. ಸರಿ ಸರಿ. ಶಿವು, ನೀನು ನೋಡ್ಕೊಂಡು ಮಾತಾಡು, ಯಾಕಂದ್ರೆ ಯಾರು ಯಾವಾಗ ಬರ್ತಾರಂತ ಹೇಳಕ್ ಬರಂಗಿಲ್ಲ. ನೀ ಅಮ್ಮ ಹಂಗೆ ಅಂದ್ರೆ ಅವರು ಎಲ್ಲಿದ್ದಾಳೆ ನಿಮ್ಮಮ್ಮ ಅಂತ ಕೇಳ್ತಾರೆ. ಇಷ್ಟು ಚೆನ್ನಾಗ್ತೀಯ ನನ್ನ ಮಗನೇ, 32 ಹಲ್ ತೆಗೆದ. ನೀನು ಏನಾದ್ರು ನೋಡೇ ಭಾಳ ದಿನ ಆಗಿತ್ತು. ಇಬ್ರು ಊಟ ಮಾಡಿದ್ರಲ್ಲ. ಸರಿ, ಇವಾಗ ಇಬ್ರು ಮಲ್ಕೊಳ್ಳಿ, ನಾನು ಹೋಗ್ತೀನಿ. ಮತ್ತೆ ಇವಾಗ ಎಲ್ರು ಬರೋ ಟೈಮ್ ಆಯ್ತು, ಸರಿನಾ? ಬಾಯ್, ಗುಡ್ ನೈಟ್ ಮಕ್ಕಳ. ಬಾಯ್ ಅಮ್ಮ, ಗುಡ್ ನೈಟ್. ಗುಡ್ ನೈಟ್ ಅಮ್ಮ. ಪ್ರೀತಿ ಹುಷಾರು ಮಗಳೇ, ಕಾಲು ಹುಷಾರು, ಸರಿನಾ? ನಾನು ಹೋಗಿ ಬರ್ಲಾ? ಹಾಂ ಅಮ್ಮ. ಯಾಕೆ ಕರೆದೆ ಹೋಗಿಸಿ? ಕಾದಲ್ಲೇ ಏನು ಕಳ್ಸಿತ್ತಾನ? ಏನಾರ ಹೇಳೋದಿತ್ತ? ಅಲ್ವೇ ಚಿಗವ, ಅದು ಅನ್ನ ಹಳಸಿತ್ತಲ್ಲ, ಅದನ್ನ ಯಾರು ಉಂಡ್ರು? ನೀವು ಉಂಡ್ಯಾರ? ಅಲ್ಲ, ಹಳಸಿದನ್ನ ಯಾಕೆ ಉಂಡಿ? ಮಾವ ಕಾಕನ್ ಕೇಳಿದ್ರ ಚಿಗವ ಉಂಡ ಅಂತ ಅಂದ. ಅಲ್ಲವೇ, ಅದು ಅನ್ನ ಹಳಸಿತ್ತ, ಅದು ಹಂಗೆ ಉಂಡ್ಯಾನ? ಏನು ಹುಡುಗಿ ಕೊಟ್ಬಿಟ್ಟಿ ಮತ್ತೆ? ಏನು ಹಳೆ ಮುಳ, ಅದೇನು ಹಳಸಿತ್ತ? ಇನ್ನು ಹಳಸಿರ್ಕಿನ ಇಲ್ಲ, ಹಂಗೆ ಸ್ವಲ್ಪ ಮೆತ್ತಾಗಿತ್ತು. ನಾನಾ ನೀವು ಅಕ್ಕಿ ಯಾಕೆ ಕೊಡ್ಲಿ? ವಿಷಯನ ಇಟ್ಟಿದ್ದಲ್ಲ, ಅದನ್ನ ಅಕ್ಕಿ ಕೊಟ್ಟು ಬನ್ನಿ, ಅದನ್ನ ನಾ ತಿನ್ನಿ. ಬೇಕಿದ್ರೆ ಅಕ್ಕಿನ ಹೋಗಿ ಕೇಳೋಗ. ನಿನ್ನ ಮ್ಯಾಗ ನನ್ನ ಮ್ಯಾಲೆ ನೀನು ಭಾಳ ಅನುಮಾನ ಇದ್ದಂಗೆ ಐತಿ. ನನ್ನ ಮ್ಯಾಗ ಭಾಳ ಅನುಮಾನ ಇತ್ತಲ್ಲ, ಅದನ್ನ ಬಗ್ಗೆ ಇರ್ಸ್ಬೇಕಂದ್ರೆ ಹೋಗಿ ಅಕ್ಕಿನ ಕೇಳು, ಎಂತ ಅನ್ನ ಕೊಟ್ಟಾನ ಅಂತೇಳಿ. ಇನ್ನೂ ರತ್ತೆ ಅಲ್ಲ, ನಿಮ್ಗೆಲ್ಲ ಹೇಳ್ತಾ ಹೋಗು. ಇವತ್ತಿಗೋ ಯಾಕೆ ಹಂಗಂತೀವ? ನಾ ಏನು ಕೇಳಿ? ಅಲ್ಲ, ಅದು ಹಳಸಿತ್ತಲ್ಲ, ಹೆಂಗೆ ಉಂಡ್ಯವ ಅಂತ ನನಗೆ ಬೇಕಂದಿದ್ರೆ ಇನ್ನೂ ಟಣ್ಣ ಮಾಡಿ ಕೊಡ್ತಿದ್ನಲ್ಲ, ಒಂದು ಮಾತು ಕೇಳಿದ್ರ.
ಅಲ್ಲಿ ಯಾವ ಜಗಳ ಆಡತಿದ್ದು ಹೋಗಿದ್ದುವ. ನೀನು ನೋಡಿದ್ರ ಅದನ್ನ ಉಂಟು ಬಿಟ್ಟಿಯಲ್ಲಿ ಬೇಜಗ. ಏನ್ರ ಆದ್ರೆ ಏನು ಮಾಡೋದು, ವಯಸ್ಸು ಆದಾಯ್ತು ಮೊದ್ಲು. ಹೆಚ್ಚು ಕಡಿಮೆ ಆಗಲಿ ಬಿಡ್ಲಿ. ಹಾಂ, ಬೇಕಿದ್ರೆ ಮಾಡಿ ಕೊಡ್ತಿದ್ನಲ್ಲ ನಾನು. ನನಗೆ ಗೊತ್ತಾಗ್ಲಿಲ್ವಾ, ನಮ್ಮ ಮನ್ಯಾಗ ಇಬ್ಬರಲ್ಲ, ಇಬ್ಬರಿಗೆ ಮಾಡ್ಕೊಂಡು ರೂಢಾನ. ಹಂಗಾಗಿ ಅಷ್ಟೇ ಮಾಡಿಬಿಟ್ಟಿನಿ ನಾನು. ನೀನು ಕೇಳ್ಬೇಕಾಗಿತ್ತ, ನೀನು ಮಕ್ಕೊಂಡಿದ್ದೆಲ್ಲ ಎಲ್ಲಿ ಎಬಸ್ಲಿ ಬೇಡ ಅಂತೇಳಿ ಮಾವನ ಕಾಕನ ಕೇಳಿನಿ. ಕಾಕ ಮತ್ತೆ ಇನ್ನೇನು ಇರುವಾತ ಹಾಕುವ ಅಂತಂದ, ಅದಕ್ಕೆ ಹಾಕ್ಬಿಟ್ನಿ. ಹ್ಞೂ, ಮತ್ತು ಇರ್ಲಿ ಬಿಡ ಕಡೆ. ಅಲ್ಲಿ ಏನರ ಅದು ಏನು ಮಾಡ್ತೀವಿ ವಾಟಿಗೆ ಇಟ್ಟು ಕೆಟ್ರ. ಹಾಂ, ಮೊದ್ಲು ವಯಸ್ಸಾದಕಿ. ಹಾಂ, ಇಂಥ ಇದ್ರಾಗ ಬಿಸಿ ಬಿಸಿ ಅನ್ನ ಉಣ್ಬೇಕು. ಮಳೆಗಾಲ ಬೇರೆ, ಚಳಿಗೆ ಬಿಸಿ ಬಿಸಿದೇ ತಿನ್ಬೇಕು ಅನಿಸ್ತತಿ. ಅಂಥದ್ರಾಗ ಹಳಸಿದನ್ನ ಉಂಡಿಯಲ್ಲಿವ, ನನ್ನ ಮನ್ಸಿಗೆ ಭಾಳ ಬೇಜಾರಾಗತ್ತೇವ. ಈಕೆ ನಾವು ಉಂಡನಂತ ಇಷ್ಟು ಬೇಜಾರು ಮಾಡ್ಕೊತಾಳು. ಇನ್ನು ಅಕ್ಕಿಗೆ ಅದು ಕೊಟ್ಟನಂತ ಗೊತ್ತಾದ್ರೆ ನನಗೆ ಹೋದ ಉಪ್ಪಿನಕಾಯಿ ಹಾಕಿ ಅವ್ರ ಕಾಕನ ಮುಂದೆ ಹೇಳಿ ನನ್ನ ಚಟ್ಟಾನ ನೆಗರ್ಸ್ತಾ ಬಿಡಿಕಿ. ಹ್ಞೂ, ಅಲ್ಲಿ ಹಳಸಿದನ ಉಂಡ್ಕಿಂತ ಸಲ ಹೇಳ್ತಾಳು. ಅದ್ರ ವಾಸನೆ ಬರ್ತಕ್ಕೆ ಕಡ್ತಕ್ಕೆ ನನಗೆ ವಾಂತಿ ಬರತ್ತಿತ್ತು. ಯಾಕ್ಯಾರ ಹೆಂಗೆ ತಿಂದ್ಲು ಯಾಂಬಲ್ ದೇವಿದ್ದಂಗೆ ಐತೆ ನೋಡು, ಹಂಗೆ ತಿಂದತಿ ಹೆಣ್ಣು. ಒಟ್ಟು ಸಿಕ್ಕರೆ ಸಾಕು ಎಲ್ಲ ಬಳ್ಕೊಂಡು ತಿಂತತಿ. ಒಂದ್ಸಲ ಅಂದ್ಲ ಬೈತ್ ನೋಡು, ಮುಚ್ಕೊಂಡು ತಿಂದ್ಲು ಪ್ರೀತಿ. ಹ್ಞೂ, ಈಗ ನೋಡು ನಾ ಉಂಡನಂತೆ ಎಷ್ಟು ಪಾಪ ಇದು ಮಾಡತ್ತಾಳು. ಆದ್ರೆ ನಾ ಉಂಡೇ ಇಲ್ಲ ಅದನ್ನು. ಆಕಿಗೆ ತಿನ್ಸಿ ನಾನು ಬಿಸಿ ಬಿಸಿ ಅನ್ನ ಉಂಡೆ. ಹ್ಞೂ, ಆದ್ರೆ ಈಕೆ ಇಷ್ಟು ಯೋಚನೆ ಮಾಡತ್ತಾಳ ನನ್ನ ಬಗ್ಗೆ. ಇನ್ನು ಆಕಿ ಉಂಡಾಳ ಅಂತ ಏನಾರ ಗೊತ್ತಾದ್ರೆ ಮುಗ್ದ ಹೋತು. ಹೋಗಿ ಕಾಕನ ಮುಂದೆ ಹೇಳಿ ಇಲ್ಲದ ಪಿಲ್ಲದ ಎಲ್ಲ ಹೇಳಿ ಪಾಡೇ ಬಿಡ್ತಾಳ. ಗಿರ್ಸಿ ಭಾರಿ ಹುಷಾರದಾಳ. ಈಗ ಜೊತೆ ಭಾಳ ಹುಷಾರಾಗಿ ಮಾತಾಡ್ಬೇಕು. ಚಿಗು ನಿನ್ನ ಕೇಳತ್ತನ ಹಂಗೆ ಯಾಕೆ ತಿಂಗ್ ಮಾಡಿ ನಿಂತಿದ್ದಿ, ಏನು ಯೋಚನೆ ಮಾಡಾಕತ್ತಿ? ಇಲ್ಲ ಇಲ್ಲ, ಏನು ಯೋಚನೆ ಮಾಡತ್ತಿಲ್ಲ. ಹಂಗ ನೀನು ಉಂಡಿ ಅಂದಿಲ್ಲ. ಇರ್ಲಿ ಬಿಡು, ಮತ್ತೆ ಹೊಳ್ಳಿ ನಿಮ್ಮ ಕಾಕನ ಮುಂದೆ ಹೇಳ್ಬೇಡವ. ಮತ್ತವ ಅದನ್ನ ಅಂತಾನ ಏನಾರ ಆರಾಮದ ಉಳಿಲಿಲ್ಲ ಅಂದ್ರೆ ಹಸಿದನ ತಿಂದಿ ಅದಕ್ಕೆ ಹಿಂಗೆ ಆತಂತೇಳಿ. ಅದಕ್ಕೆ ಅನ್ನಕೋಬೇಡೇನ ಅವ್ನ ಮುಂದೆ ಹೊಳ್ಳಿ. ಮತ್ತೆ ನೋಡು, ಮತ್ತೆ ನೀ ಅಂದಿ ನಿನ್ನ ಜೊತೆ ಮಾತಾಡೋದೇ ಇಲ್ಲ ನಾನು. ಒಂದು ಸರಿ 2 ಸರಿ ಅನ್ನೋ ನಡೀತೈತಿ. ಪದೇ ಪದೇ ಅದ ಹಂಗೆ ಅಂದ್ರೆ ಒಂದಿಟ್ಟು ನನಗೆ ಏನಾರ ರೋಗ ಬರ್ಕೊಡೋದಂದ್ರೆ ಅದನ್ನ ಹೇಳ್ಕೊಂಡು ಕುಂತ ಬಿಡ್ತಾನ ಅದಕ್ಕೆ. ಹೌದನ, ಸರಿ ಸರಿ ಆಯ್ತು ಚಿಗು. ನಾರ ಯಾಕೆ ಹೇಳಿ ನೀ ಹೇಳ್ಬೇಡ ಅಂದ್ರೆ ಅವಾಗ ಕೇಳಿನಿ. ಅವ ನನ್ನ ಕಾಕ ಅಂತ ಮತ್ತೆ ಇರ್ಲಿ ಬಿಡು ಅಂತ ಸುಮ್ಮನೆ ಆದ್ರಿ. ಮತ್ತೆ ಅದಕ್ಕೆ ಇಲ್ಲಿ ಕರೆದ ಕಾಸ ಕೇಳಿನಿ ನಾನು. ಇಲ್ಲಿ ಯಾರು ಮಕ್ಕೋತಾರ ಈ ರೂಮ್ನ್ಯಾಗ? ನಾಗು ಮಕ್ಕೋತಾನ ಇಲ್ಲಿ? ಇಲ್ಲ, ನೀನು ಶಶಿ ಮಕ್ಕೊರ್ಬೇಕಿದ್ರು. ನಾಗು ಮತ್ತೆ ರೂಮ್ನಾಗ ಮಕ್ಕೋತಾನೆ. ಇಲ್ಲಿ ಇದು ಬಂದಾರ್ಗೆನ ಮಾಡಿದ್ದೀನಿ ರೂಮ್. ಅದಕ್ಕೆ ಹಿಂಗೆಲ್ಲ ಡೆಕೋರೇಷನ್ ಮಾಡಿ ಇಟ್ಟಾಳಕಿ ಪ್ರೀತಿ. ಅದು ನಮ್ಮ ಇದ್ರಾಗಿತ್ತು ನೋಡುವ ರೂಮ್ನ್ಯಾಗ ಅಂತಂದು ಇಲ್ಲಿ ಇಟ್ಟಾಳ ಗಿಡ. ಇಲ್ಲಿ ಚಂದ ಇರ್ತದ. ಇಲ್ಲಿ ಖಾಲಿ ಐತ್ಲಾ, ಚಂದ ಕಾಣ್ತಂತ ಇಲ್ಲಿ ಇಟ್ಟ ಟೇಬಲ್ ಮ್ಯಾತಂದು. ಇಲ್ಲಿ ಚಂದ ಕಾಣ್ತಲ್ಲ ಅದ. ಇಲ್ಲ ಇಲ್ಲ, ನೀನು ಶಶಿ ಮಕ್ಕೋರಿ ಇಲ್ಲಿ. ನಾನು ಅಲ್ಲಿ ಹಾಕಿಂತ ಮಕ್ಕೋತಾನೆ. ಹೆಚ್ಚಿಗೋ ಬೇಡ ಬೇಡ, ನೀನು ಕಾಗ ಬೇಕಿದ್ರೆ ಇಲ್ಲಿ ಮಕ್ಕೋರಿ, ನಾನು ಶಶಿ ಅಲ್ಲಿ ಮಕ್ಕೋತ ಅಂತ. ಹಾಂ, ಇಲ್ಲಾಂದ್ರೆ ಶಶಿ ನಾಗು ಮಕ್ಕೋಲ್ ಯಾಕಂತ ನಾನು ಶಿವು ಪ್ರೀತಿ ಮಕ್ಕೋತ ಅಂತ. ನೀವು ಇಲ್ಲಿ ಮಕ್ಕೋರಿ, ಪಾಪ ವಯಸ್ಸಾದಾರ, ನಿಂಗೂ ಆರಾಮಿಲ್ಲ. ರಾತ್ರಿ ಅದು ಎತ್ತರ ಹೇಳಾಕಿ ಏನ್ರ ಆಗಕತ್ರ ತ್ರಾಸ ನಿನಗೆ ಹೇಳಕ್ಕಾಗಲ್ಲ. ಇರತ್ತೇಕಂತ ನೀವು ಇಲ್ಲಿ ಮಕ್ಕೋರಿ, ನಾನು ಅಲ್ಲೇ ಕೆಂದೆ ಮಕ್ಕೋತಾನಂತ. ಬೇಡ ಬೇಡ, ನಾನು ಅಲ್ಲೇ ಮಕ್ಕೋತಾನ ತಗೋ. ನಮಗೆ ಹೊಸ ಜಗ ಆದ್ರೆ ಮಾತ್ರ ನಿತ್ಯ ಹತ್ತಂಗಿಲ್ಲ. ನಿಮ್ಮ ಕಾಕ ಹೇಳಿದ್ರೆ ಏನಂತಾನ ಏನೋ ಅವನ ಮಾತು ಕೇಳ್ತಾನ. ಹ್ಞೂ ಅಂದ್ರೆ ಬೇಕಿದ್ರೆ ಇಲ್ಲೇ ಮಕ್ಕೋತಾವ ಅಂತ. ನೀ ಅಲ್ಲೇ ಕೆಂತೆ ಮಕ್ಕೋ ಅಂತ್ಯ. ಅಯ್ಯ ಕಾಕಗನ ಹೇಳ್ತಾನೆ ತಗೋ. ಏನು ವಯಸ್ಸಾದಾರ ಎಲ್ಲಿ ಎದ್ದು ಓಡಾಡ್ತಾರೆ. ಹುಡುಗಿ ಏನಾರ ಆಗಲಿ ಬಿಡಿ, ಅವ್ರು ಹೇಳ್ಯಾರ ಮೊದ್ಲು ರಾತ್ರಿ ಹೋಗತ್ತಿಂದ ನೋಡ್ಕೊರಿ. ವಾಂತಿಗಿಂತೆ ಒಂದು 2 ಸಲ ಆದ್ರೆ ಮತ್ತೆ ಹಿಂಗೆ 3-4 ಸಲ ಆಗತ್ತೆ ಅವ್ರ ಕರ್ಕೊಂಬಂದ್ಬಿಡ್ರಿ ಪಟ್ಟ ಅಂತೇಳಿ ಅಂತೇಳಿ. ಅಯ್ಯೋ ಹೌದಲ್ಲ, ಮತ್ತೆ ನನಗೆ ಹೊಳಿಸಿತನ ಕೊಟ್ಬಿಡ್ತಾನು. ಆಕೆಲ್ಲ ವಾಂತಿ ಮಾಡ್ಕೊಂಡ್ರೆ ಏನು ಮಾಡಲಿವಾ ದೇವ್ರಿ? ಯಾಕೆ ವಾಂತಿ ಮಾಡ್ಕೋದಿರೋ ರೀತಿ ನೋಡ್ಕೊಪ್ಪ ತಂದೆ. ಹೌದನ, ನನಗೂ ಎದ್ದು ಹೋಗಕ್ಕಾಗಲ್ ಬಿಡವಾ. ನಡ ಒಂದು ನೋವು ಐತಿನ. ಎದ್ದು ಅಡ್ಡಾಡ್ಬೇಕನ್ನೋ ಕಾರಣಕ್ಕೆ ಎದ್ದು ಅಡ್ಡಾಡತ್ತ ನಟ ಹಾಸ್ಯ ಮಕ್ಕೊಂಡು ಇನ್ನೂ ಮೈಕೆ ನೋವು ಆಗೈತಿ. ಅದಕ್ಕೆ ಎದ್ದು ಅಡ್ಡಾಡಕತ್ತಿ. ಮತ್ತೆ ಏನು ಮಾಡೋದಿನ, ನಮ್ಮ ಪರಿಸ್ಥಿತಿ ಹಂಗೈತಿ. ಅದಕ್ಕೆ ಮತ್ತೆ ಇನ್ನೇನು ಮಾಡೋಕ್ಕಾಗೋದಿಲ್ಲಲ್ಲ. ಅದಕ್ಕೆ ಇರ್ಲಿ ಅಂತ ಹೇಳಿ ಎದ್ದು ಅಡ್ಡಾಡತ್ತಾನ. ಈಗ ನೋಡ್ರಿ ಆಕೆ ಹಂಗೆ ಮಾಡ್ಕೊಂಡು ಕುಂತ ಆಕೆ ಹಾಸಿಗೆ ಹಿಡ್ದಾಳ. ಏನೇನವ ಮನೆಯಾಗ ಒಬ್ರಿಗೆ ಒಬ್ರಿಗೆ ಯಾರು ಆಗಕ್ಕೈತಿ ಊಟ. ಏನು ಮಾಡೋಕೈತಿ, ನಮ್ಮ ಪರಿಸ್ಥಿತಿ ಹಂಗೈತಿ ಮೇಲೆ ಬಂದಂಗೆ ಹೋಗೋದು ನೋಡಷ್ಟ. ಅಯ್ಯೋ ಹಂಗೆ ಹಾಕ ಬಿಡ ಸಿಗುವ ನಮ್ಗಾರ ಏನು. ಒಂದೇ ನನಗೆ ಒಂದು ಅವಂಗ ಪುಟ್ಟಂತೂ ಅಲ್ಲಿ ತಾಲ ಗೊತ್ತಾಗಂಗಿಲ್ಲ ಮಗ. ಪಾಪ ಅಲ್ಲೇ ಇರ್ತೈತೆ ಅದು. ಮತ್ತೇನು ಮಾಡೋದೇನು. ಹುಟ್ಟಿನ ಅಲ್ಲೇ ಇಟ್ಬಿಟ್ಟಿಲ್ಲ ನೀ, ಒಟ್ಟೆ ಕರ್ಕೊಂಡು ಬಂದಿಲ್ಲಲ್ಲ. ಎಷ್ಟು ವರ್ಷ ಆಯ್ತು ಅಲ್ಲೈತೆ? ಎಷ್ಟು ವರ್ಷ ಏನು ಬೇಚಿಗೋ? ಈಗ ಹೋಗಿ 1.5 ವರ್ಷ ಆಯ್ತು ಅಷ್ಟೇ. ಆಕೆ 1ನೇ ವರ್ಷ ಅಲ್ಲೇ ಮುಗಿಸಿಳ, 2ನೇ ವರ್ಷ ಈಗ. ಅಲ್ಲೇ ಕಾಲೇಜ್ ಮಟ್ಟ ಅಲ್ಲೇ ಇಡ್ತಾವ, ಮನೆಯಾಗ ಏನು ಕರ್ಕೊಂಬರಲ್ಲ. ಈಗಿನ ಕಾಲ ಬೇರೆ ಸರಿ ಇಲ್ಲ ಬಿಡುವ. ಏನು ಗಂಡು ಮಕ್ಕಳದು ನೋಡಿದಿಲ್ಲ, ಅಲ್ಲಿ ಇಲ್ಲಿ ಆ ಸುದ್ದಿ ಈ ಸುದ್ದಿ ಇವೋ ಬರ್ತಾವ್ರಿ. ಅದಕ್ಕೆ ಎಲ್ಲಿ ಬ್ಯಾಡ ಆಕಿನ ಅಲ್ಲೇ ಇಟ್ಬಿಟ್ಟೆ ನಾನು. ಅಲ್ಲೇ ಓದ್ವಾಳೆ ಯಾಕಂತಕ್ಕೆ ಒಮ್ಮೆ ಕಾಲೇಜ್ನ ಇಲ್ಲಿ ಕರ್ಕೊಂಬಂದ್ಬಿಡ್ತಾನೆ ನಾನು. ಕಾಲೇಜ್ ಮುಗಿಸಿದ್ಮೇಲೆ ಮಟ ಕರ್ಕೊಂಡ ಬರೋದಿಲ್ಲ. ಆಮೇಲೆ ಮದುವೆ ಮಾಡ್ಕೊಡ್ದೈತಿ, ಗಂಡ ಮನೆಗೆ ಕಳ್ಸೋದೈತಿ. ಅಲ್ಲ ಪಾಪ ಆಕೆ ಅಲ್ಲೇ ಇಟ್ಬಿಟ್ರ ಆಕಿಗೂ ತಂದೆ ತಾಯಿ ಪ್ರೀತಿ ಸಿಗೋದು ಬ್ಯಾಡೇನ? ನಿನಗೆ ಗೊತ್ತಾಗಲ್ಲ ಸ್ವಲ್ಪ. ಯಾವ ತಾಯಿ ಸಿಗುವ ತಂದೆ ತಾಯಿ ಪ್ರೀತಿ ಅನ್ನೋಷ್ಟೊತ್ತಿಗೆ ನಾಳೆ ಏನೋ ಹೆಚ್ಚು ಕಡಿಮೆ ಆದ್ರೆ ಮಾಡ್ರಿ ಏನು ಮಾಡೋದು? ಇವಾಗ ನೀವೇನು ಕಟ್ಟಿದ್ರಿ ಇವ ಆಕೆ ನೋಡ್ಕೊಳಕ ಈಗ ನಾವು ಅದಾವ. ಪ್ರೀತಿ ನೋಡ್ಕೊಳಕ್ಕೆ ತಿಳಿಸುತ್ತೆ ಎಲ್ಲ ಹುಷಾರದ ಆಕೆಗೆ ಏನೋ ಕಾವಲಾಗಿ ಪೊಲೀಸಪ್ಪ ಅದಾನ. ನಮಗೆ ಯಾರದಾರ ಹೇಳು? ಯಾರೂ ಇಲ್ಲ. ಅದಕ್ಕಾಗಿ ಅಲ್ಲಿ ಇಟ್ಬಿಟ್ಟವ ನಾವು. ಪೊಲೀಸಪ್ಪ ಇರೋ ಕಾರಣಕ್ಕೆ ನನ್ನ ಮಗನ ಜೊತೆಗೆ ಇರ್ತಾನೆ. ಅದಕ್ಕೆ ಹಿಂದೆ ಯಾರು ಬರೋದೇ ಇಲ್ಲ. ನಮ್ಮ ಮಕ್ಕಳಿಗೆ ಹಂಗೆ ಯಾರದಾರ? ನನ್ನ ಗಂಡು ನೋಡಿ ದುಬೈದಾಗ ಹೋಗಿ ಕುಂತಾನೆ.
ಇಂದ ಯಾವಾಗ ಬರ್ತಾನೋ ಗೊತ್ತಿಲ್ಲ. ಹೇಳಿ ನಂಗೆ ಇನ್ನೊಂದು 5 ವರ್ಷ ಇದ್ದ ಬಂದ್ಬಿಡಪ್ಪ ಈ ಕಡೆ ಅಂದ್ರೆ, ಏ ಇಲ್ಲ ಇಲ್ಲ ನಾನು ದುಡ್ದು ರೊಕ್ಕ ಮಾಡ್ಕೊಂಡು ಬರೋ ಮಟ ನಾನು ಇಲ್ಲೇ ಇರ್ತೀನಂತಾನೆ. ಅದಕ್ಕೆ ಏನಾರ ಆಗತ್ತ, ಅಲ್ಲಿರೋಲ್ಲ ಏನಾರ ಮಾಡೋಲ್ಲ ಹಾಳಾಗಿ ಹೋಗೋದು. ನಾನು ಸುಮ್ಮನೆ ಆಗ್ಬಿಟ್ಟಾನ. ಅಲ್ಲಿ ಏನ್ರ ಯಾರನ್ರ ಮದುವೆ ಮಾಡ್ಕೊಳಂಗೆ ನೋಡ್ ಮತ್ತೆ ಈ ಕಡೆ ಬರ್ತೀನಿ ಅಂತಾನಂದ್ರ ಅಯ್ಯ ಅಲ್ಲೇ ಮದುವೆ ಆಗಕತಿ. ಹಾಂ ಮದುವೆ ಅದಾರನ ಎಲ್ಲ ಹೇಳಿ ಕೇಳಿ ಎಲ್ಲ ಗೊತ್ತಿರ್ತೈತೆ ಅಲ್ಲಿ. ಈಗ ಒಂದು ಹುಡುಗರ್ನ ಎಲ್ಲ ಹುರ್ಕ ಹಾಕೊಂಡಿರ್ತಾರಂತ. ಈಗ ತಲೆ ಮ್ಯಾಲ ನೋಡುವಂಗಿಲ್ಲ ಅಲ್ಲಿ. ಹಂಗಂಗೆ ಇದು ಮಾಡಕ್ಕೆ ಬರ್ತೈತಿ. ಹಂಗೆ ಅನ್ಕೋಬಾರ್ದಿವ ಸಿಗೋ. ನನ್ನ ಗಂಡ ಅಂತಾವ ಅಲ್ಲಿ ಬಿಡು. ಮತ್ತು ಪಾಪ ತಿಂಗಳ ರೊಕ್ಕ ಹಾಕಲೇನ. ಹಂಗಾಗಿದ್ರ ಮ್ಯಾಗ ನನಗೆ ರೊಕ್ಕ ಹಾಕಿದ್ದ. ಈಗ ಹೆಂಗ ಹಾಳಾಗಿ ಹೋಗ್ಬೇಡಂತೆ ಬಿಟ್ಬಿಟ್ಟಿದ್ದ. ಹುಡುಗರಿಗೆಲ್ಲ ಡ್ರೆಸ್ ಕಳಿಸ್ತಾನೆ, ನನಗೆಲ್ಲ ಕಳಿಸ್ತಾನೆ, ಸಾಡಿಗಳು ಫೋನ್ಗಳು ಕಳಿಸ್ತಾನೆ, ಏನೇನೆಲ್ಲ ಕಳಿಸ್ತಾನೆ. ಅಂತದ್ರಾಗ ಅವ್ನ ಮ್ಯಾಗ ಹೆಂಗೆ ಅನ್ಮನ್ ಪಡ್ಲೇವ ನಾನು. ನಿನ್ನ ಮ್ಯಾಗ ಕೇಳಿ ಅನ್ಮನ್ ಪಟ್ರೆ ಮುಗಿದ ಹೊತ್ತು ಸಿಗೋ. ಇವ ನಾಯಿ ನಿನ್ನ ಗಂಡನ ಮ್ಯಾಗ ಅನ್ಮನ್ ಪಡ ಅಂತ ಹೇಳಿಲ್ಲ ಹೇಳಿದ್ ನಾನು ಹಂಗೆ ಒಂದು ಮಾತು. ಅದೇನೋ ಅಂತಾರಲ್ಲ ಮಾತು ಹೊಲಿಗೆಡಿಸ್ತು ತೂತೇನೋ ಅಂತಾರೆ ಇವ. ನನಗೆ ಅನ್ನ ಕೊರತದ. ಇರ್ಲಿ ಬಿಡು. ಹೋಗೋದು. ಸರಿ ಸರಿ ಆಯಿತು. ನೀವು ಇಲ್ಲಿ ಮಕ್ಕಳು ಕಾಕಿನ ಹೇಳಿ ಕಳಿಸ್ತೀನಿ. ನೀನು ಮಕ್ಕಳು ನಾನು ಹೋಗ್ತಾನಂತ. ಸರಿ ಸರಿ ಆಯ್ತು ಹೋಗು. ಭಾಳ ಚಲೋ ಆಯ್ತು ನನಗೂ. ಎಲ್ಲಿ ನಾನು ಅಲ್ಲಿ ಮಕ್ಕೋಬೇಕಾಕತ್ತೇನೋ ಅದು ವಾಂತಿ ಗಿಂತಿ ಮಾಡಿರ ಏನು ಮಾಡೋದು. ಕರ್ಕೊಂಡು ಒಂದಕ್ಕದು ಹೋಗಬೇಡ, ನಮಗೆ ಹೇಳೋಕ್ಕಾಗಲ್ಲ. ನಾ ಅಲ್ಲಿ ಹೊಡೆದು ಮಲಗಿಸ್ಬೇಕು ಅನ್ಕೊಂಡಿದ್ದೆ. ಈಗ ಹೊಕ್ಕನಲ್ಲ ಹೋಗ್ಬೇಡ ಕಡೆ. ನನಗೆ ಆರಾಮ ಮಕ್ಕೋಬೋತೀವಿ. ಬೆಳಿಗ್ಗೆ 9 ಗಂಟೆ ಮಟ ಯಾರಿಲ್ಲ, ಹೇಳಾರಿಲ್ಲ. ಎದ್ದು ಮಾಡಕ್ಕಂತ ಈಗ ಬಂದಾಳ ಕೆಲಸ ಮಾಡಕತ್ತೆ. ಆರಾಮ ಮಕ್ಕೋದ್ರಾತ. ಆದ್ರೆ ಈ ಚಿಕ್ಕವನ್ ಬುದ್ಧಿ ಮಲ್ಕಾಲ್ ಕೆಳಗ ನೋಡ. ಹೊಟ್ಟೆ ಸರಿನ ಹೋಗೋದಿಲ್ಲ ಈಕಿ. ಯಾವ ಸರಿ ಕಳವ ಏನು.